ಕಲಾಪದ ವಿಚಾರಗಳು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗಿತ್ತು ಆದ್ರೆ ಎಸ್ಪೆಷಲಿ ಪರಿಷತ್ ನೀವೇ ಹೇಳ್ದಾಗೆ ಚಿಂತಕರ ಚಾವಡಿ ಬುದ್ಧಿವಂತರ ಮನೆ ಅಂತ ಕರೆಸ್ಕೊಳ್ಳೋ ಜಾಗದಲ್ಲಿ ಇವತ್ತು ಎರಡೂ ಪಕ್ಷದವರ ಅಸಲಿ ಬಂಡವಾಳ ಏನು ಅನ್ನೋದು ಬಯಲಾಗ್ತಾ ಇದೆ. ರಾಜುಗೌಡ ಇಲ್ಲ, ನಮ್ಮ ಸಾದಿಕ್ ಪಾಷಾ ಅವರು ಆಗಲೇ ಒಂದು ಮಾತು ಹೇಳಿದ್ರು, ನಾನು ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ನಮ್ಮ ಮುಸಲ್ಮಾನವ್ರನ್ನ BJP ಅವರು ದೂರ ಆಗ್ತಾವ್ರೆ, JDS ಅವರು ದೂರ ಆಗ್ತಾವ್ರೆ. ಸ್ವಾಮಿ, ಇಲ್ಲಿ ಯಾರು ದೂರ ಹಾಕಿಲ್ಲ. ನಮ್ಮ ಪಕ್ಷದಲ್ಲೂ ಮುಸಲ್ಮಾನರು ಇದ್ದಾರೆ. ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಂದು ಮುಸಲ್ಮಾನರೇ. ಅದು ತಮ್ಮ ಗಮನಕ್ಕಿರಲಿ. ನಿಮಗೇನೋ ಕಾಂಗ್ರೆಸ್ ಮೇಲೆ ಒಲವಿದ್ರೆ ಅಲ್ಲಿ ಹೋಗಿ, ಯಾರೇನು ಇಲ್ಲೇನು ಬೇಸರ ಮಾಡ್ಕೊಂಡಿಲ್ಲ, ಯಾರಿಗೇನು ಬೇಜಾರಿಲ್ಲ. BJPಲಿ ರಾಷ್ಟ್ರೀಯ ಉಪಾಧ್ಯಕ್ಷ, ರಾಜಕೀಯ ಪಕ್ಷಗಳು ಬೇರೆ. ಆದರೆ ನಾವು ಮುಸಲ್ಮಾನರೆಲ್ಲ ಕಾಂಗ್ರೆಸ್ ಪರ ಅನ್ನೋ ಒಂದು ನಿಮಿಷ ಇರ್ರಿ, ಕೇಳ್ರಿ. ನೀವು ಮಾಡ್ಕೊತಾ ಇರೋದು ನೀವು ಮಾಡ್ಕೊತಾ ಇರೋದು ಯಾರು ಹೇಳಿಲ್ಲ. ನಿಮ್ಮ BJPಗೆ ಬರಬೇಡಿ, ನೋಡ್ರಿ, ರಾಜಕೀಯ ಅವರವರ ವೈಯಕ್ತಿಕ. ನೀವು ಮುಸಲ್ಮಾನರಿಗೆ ಅಟ್ಯಾಕ್ ಮಾಡ್ತಾವ್ರೆ ಅಂದರೆ ಅದನ್ನು ನೀವು ಯಾವ ರೀತಿ ಸಮರ್ಥಿಸ್ಕೋಬೇಕು ಅದನ್ನು ಸಮರ್ಥಿಸ್ಕೊಳ್ಳಿ. BJP ಅವ್ರು ಹಂಗಂತಾರೆ, ಕಾಂಗ್ರೆಸ್ನವ್ರು ಹಿಂಗಂತಾರೆ, JDS ಅವ್ರು ಹಿಂಗಂತಾರೆ. ನಾಳೆ ದಿನ ನಿಮ್ಗೆ ನೀವು ಕಾಂಗ್ರೆಸ್ ಬಿಟ್ಟು ಆಚೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಮುಸಲ್ಮಾನರು ಹಿಂಗೆ ಖಂಡಿತವಾಗ್ಲು ಪರಿಷತ್ನಲ್ಲಿ JDS ನ ಸದಸ್ಯರು ಇದ್ದಾರಾ ಇಲ್ವಾ? ಖಂಡಿತವಾಗ್ಲೂ ಇದ್ದಾರೆ ಅಂದ್ಮೇಲೆ CT ರವಿ ಅವರ ಆನ್ ಫ್ಲೋರ್ ಪಾಕಿಸ್ತಾನಿ ಅನ್ನೋ ಹೇಳಿಕೆಯನ್ನ ಖಂಡಿಸುವಷ್ಟು ಔದಾರ್ಯತೆ ತೋರಿಸದೆ ಹೋದ್ರೆ ಮುಸಲ್ಮಾನ್ ಸಮುದಾಯಕ್ಕೆ JDS ಬಗ್ಗೆ ವಿಶ್ವಾಸ ಉಳಿಯೋದು ಹೇಗೆ? ಸಿಂಪಲ್ ಪ್ರಶ್ನೆ ಕೇಳಿ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೆ. ನಾನು ಆಗಲೇ ಒಂದು ಮಾತು ಹೇಳಿದೆ, ವೆದರ್ BJP ಅವ್ರು ಮಾಡಲಿ, JDS ಅವ್ರು ಮಾಡಲಿ, ಕಾಂಗ್ರೆಸ್ ಅವರು ಮಾಡಲಿ, ಅವ್ರು ತಪ್ಪು ಮಾಡಿದಾಗ ತಪ್ಪೆ. ಅಲ್ಲೇ ಪ್ರಶ್ನೆ ಮಾಡಬೇಕಾಗಿತ್ತು, ಕೇಳಿದ್ದಾರೆ. ಈಗ ವಿರೋಧ ಪಕ್ಷಗಳಲ್ಲ ಚರ್ಚೆಗಳಾಗಿರ್ತವೆ. ಚರ್ಚೆಗಳಾದ ಸದನದಲ್ಲಿ ಬರೀ ಇದೊಂದು ಬೈಟ್ ಮಾತ್ರ ನೀವು ಪ್ಲೇ ಮಾಡ್ತಾ ಇದ್ದೀರಿ. ಇಡೀ ಸದನದಲ್ಲಿ ಏನೇನು ನಡೆದಿದೆ ನಮಗೂ ಗೊತ್ತಿಲ್ಲ. ಗೊತ್ತಾ ನಿಮಗೆ? ಇಡೀ ದಿನ ಅಬ್ಸರ್ವ್ ಮಾಡಿರ್ತಾರೆ, ಡಿಜಿಟಲ್ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಹಾಕಿರ್ತಾರೆ. ಆದ್ರೆ ಎಲ್ಲಾ ಕ್ಲಿಪ್ಪಿಂಗ್ಸ್ ಕೂಡ ನಮ್ಮ ಡಿಜಿಟಲ್ ಅಲ್ಲಿ ಅವೈಲೇಬಲ್ ಇದೆ. ಹೇಳ್ತಾ ಇರೋದು ಎಲ್ಲ ಪ್ರಶ್ನೆ ಮಾಡಿಲ್ಲ. ಹಾಗೆ CT ರವಿ ಅವರ ಈ ಹೇಳಿಕೆಯನ್ನು ಯಾರು ಖಂಡಿಸೂ ಇಲ್ಲ. ಆಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ಅಲ್ಲಲ್ಲ, ಕೇಳಿ, ಇವರು ಮೈತ್ರಿ ಆಗಕ್ಕೆ ಮುಂಚೆ ಕುಮಾರಸ್ವಾಮಿ ಅವರು ಮುಸಲ್ಮಾನರ ಬಗ್ಗೆ ಏನ BJPನವ್ರು ಏನೋ ಯತ್ನಾಳ್ ಆಗ್ಲಿ ಬೇರೆಯವ್ರಾಗ್ಲಿ ಏನೋ ಹೇಳ್ಬಿಟ್ರೆ ಹಂಗೆ ಬಂದ್ಬಿಡ್ತಾ ಇದ್ರು. ಮುಸಲ್ಮಾನ ಈ ತರ ಮುಸಲ್ಮಾನರ ಬಗ್ಗೆ ಯಾರ್ರೀ ಮುಸಲ್ಮಾನ ಬಾಂಧವರು ಮಾತಾಡಿದ್ದು ಸರಿ ಅಂತ ಹಂಗಾರೆ ಒಪ್ತೀರಾ ನೀವು? ನೀವು ಮಾತಾಡಿದ್ದು ಈಗ ಮೈತ್ರಿ ಆಗಿದ್ದಾರಂತ ಸಪೋರ್ಟ್ ಇಲ್ಲ ಮುಸಲ್ಮಾನರಿಗೆ? ಎಲ್ಲಿ ಮಾಡಿಲ್ಲ ಹಂಗಾರೆ ನಿಮ್ ಮುಸಲ್ಮಾನರು ಮಾಡೋದಕ್ಕೆ ನಾವು ಸಪೋರ್ಟ್ ಕೊಡ್ಬೇಕಾ? ಪಾಕಿಸ್ತಾನದ ನಾಲ್ಗೆ ಅಂತ ಹೇಳ್ತಿರಲ್ಲ, ನೀವು ಖಂಡಿಸ್ತಾ ನಾನೇ ಖಂಡಿಸ್ತಾ ಇದ್ದೀನಲ್ಲ. ಇವ್ರು ಅಲ್ಲೇನೋ ಶಾಸಕರಾಗಿದ್ದಾರ ಇವತ್ತು ಮುಖ್ಯಮಂತ್ರಿ ಅವರು, ನಮ್ಮ ಕುಮಾರಸ್ವಾಮಿ ಅವರು ಏನಾದ್ರು ಸದನದಲ್ಲಿ ಇದ್ದಾರಾ ಖಂಡಿಸ್ಲಿಕ್ಕೆ? ನಾನು ಮೊದಲೇ ಹೇಳಿದೀನಿ, ಖಂಡಿತವಾಗ್ಲೂ ಖಂಡಿಸ್ತೀನಿ. ಈ ದೇಶದ ಪ್ರಜೆ ಆಗಿ ಇಂಥ ವಿಚಾರಗಳನ್ನ ಸದನದಲ್ಲಿ ತಂದ್ರೆ ಎಲ್ಲರೂ ಖಂಡಿಸ್ತೀವಿ. ನೀವು ಮುಸಲ್ಮಾನರು ಮಾತಾಡಿದ್ರು ಖಂಡಿಸ್ತೀವಿ, ಹಿಂದೂಗಳು ಮಾತಾಡಿದ್ರು ಖಂಡಿಸ್ತೀವಿ. ಭಾರತೀಯ ಸಂವಿಧಾನಕ್ಕೆ ಧಕ್ಕೆ ಬರ್ತದೆ ಅಂದ್ರೆ ಯಾರೇ ಆದ್ರೂ ತಪ್ಪೆ. ಈ ಸಂವಿಧಾನನ ಮೀರಿ ಯಾರು ದೊಡ್ಡವರಲ್ಲ. ಸಂವಿಧಾನಕ್ಕೆ ಎಲ್ಲರೂ ಒಂದೇ. ಅದನ್ನ ಸ್ವೀಕರಿಸೋ ಮನಸ್ಥಿತಿ ಬೆಳೆಸ್ಕೋಬೇಕಷ್ಟೇ. ಈಗ ಇವ್ರು ಏನೇ ಮಾತಾಡಿದ್ರು ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಬಯಸಿದೆ, ಎಷ್ಟರ ಮಟ್ಟಿಗೆ ಸರಿ? ಇವ್ರು ಹೇಳಿದಕ್ಕೆಲ್ಲ ಇವ್ರು ಇಲ್ಲಿ ಕುದ್ರೆ ನಾನು ಮುಸಲ್ಮಾನ, ನಾನು ಕಾಂಗ್ರೆಸ್ ಸಪೋರ್ಟರು, ನಾನು ಕಾಂಗ್ರೆಸ್ ಮಾತ್ರ ಇದ್ದೀನಿ. ಎಷ್ಟು ನೀಟಾಗಿ ಎಷ್ಟು ಸ್ಮಾರ್ಟ್ ಆಗಿ ದಾರಿ ತಪ್ಪಿಸಿದ್ರು ಅಂದ್ರೆ, ನಾವು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡ್ಲಿ ಅಂತ ಕೇಳಲಿಲ್ಲ ಸರ್. ಅಲ್ಲೇ ಇದ್ದಂತ MLCಗಳು ಏನ್ ಮಾಡಿದ್ರು ಅನ್ನೋ ಪ್ರಶ್ನೆ ಕೇಳಿದ್ವಿ ಅಷ್ಟೇನೆ. ನೋಡ್ರಿ, ಅದು ಅವರ ವೈಯಕ್ತಿಕ ವಿಚಾರ. ದರ್ಶನ್ ಒಂದ್ ನಿಮಿಷ. ಈಗ ಪಕ್ಷದಲ್ಲಿ ಖಂಡಿಸ್ಬೇಕಾಗಿದ್ದು ನಿಜವಾಗ್ಲೂ ಈ ಸಂವಿಧಾನಕ್ಕೆ ಧಕ್ಕೆ ಬಂದಾಗ ಖಂಡಿಸ್ಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಇಲ್ಲಿ ಈಗ ಅಲ್ಲಿ ಸುಮಾರು 76 ಜನ MLCಗಳಿದ್ರು. ಈಗ ಅಸಂವಿಧಾನಿಕವಾಗಿ BJP ಅವರು ನಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಅವರು ನಡ್ಕೊಂಡಿದ್ದಾರೆ. ಸೊ ಅಸಂವಿಧಾನಿಕ ಅಂದ ಮೇಲೆ ಕಾಂಗ್ರೆಸ್ನವ್ರು ಅದನ್ನ
ಕೇಳ್ಬೋದಾಗಿತ್ತು, ಅವರು ಕೇಳಲಿಲ್ಲ. ಬಿಜೆಪಿಯವರು ಕೇಳಬೇಕಾಗಿತ್ತು, ಅವರು ಕೇಳಿಲ್ಲ. ಕೆಲವ್ರು ಕೇಳಿದರೆ, ಕೆಲವ್ರು ವಾಯ್ಸ್ ರೈಸ್ ಆಗಿದೆ, ಕೆಲವು ವಾಯ್ಸ್ ರೈಸ್ ಆಗಿಲ್ಲ. ಈಗ ಇದೇ ಒಬ್ರು MLC ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ರು. ಆ ಸಂದರ್ಭದಲ್ಲಿ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅವನ ಹಂಗ ಅಂದೇ ಇಲ್ಲ ಅಂತ. ಖಂಡಿಸ್ಬೋದಾಗಿತ್ತಲ್ಲ. ನಾನು ಆ ಪ್ರಶ್ನೆ ಕೇಳ್ಬೋದಾ ಇವಾಗ? ಕೇಳ್ಬೋದಾ? ನಾನು ಕೇಳ್ತಾ ಇದೀರ ಆಲ್ರೆಡಿ. ಅಲ್ಲ, ಕೇಳ್ಬೋದಾ? ಕೇಳ್ತಾ ಇದೀರ ಯಾಕೆ ಖಂಡಿಸ್ಲಿಲ್ಲ ಅಂತ ಕೇಳ್ಬೋದಾ? ಕೇಳ್ತಾ ಇದೀರ ಪ್ರಿಯಾಂಕಾ ಖರ್ಗೆ ಯಾಕೆ ಖಂಡಿಸ್ಲಿಲ್ಲ ಅಂತ ಕೇಳ್ಬೋದಾ? ಖಂಡಿಸಿದ್ದಾರೆ. FSL ಯಾರು ವರದಿ ಹೇಳಿ? ಬಂದ್ಮೇಲೆ ಖಂಡಿಸಿದ್ದಾರೆ. ಇಲ್ಲ ಇಲ್ಲ ಸರ್, ಅವರು ಡಿಫೆಂಡ್ ಮಾಡಿ no, ಟ್ವೀಟ್ before- ಕೂಡ ಏ, ಮಾಡ್ಬಿಟ್ಟಿದ್ರು. ದರ್ಶನ್, ಸಮರ್ಥಿಸ್ಕೊಳ್ಳಿ. ಮಾಡಿದೀವಿ. ಸಮರ್ಥಿಸ್ಕೊಳ್ಳಿ. fact ಈ check ತರ ಮಾಡಿದೀವಿ. ನಾವು ಅವ್ರು ಹಂಗ್ ಅಂದಿಲ್ಲ. FSL ವರದಿ ಬರಕ್ಕೂ ಮೊದಲು ಅವ್ರು ಟ್ವೀಟ್ ಹೇಳಿದ್ರು. ಮಾಡ್ಬಿಟ್ಟಿದ್ರು ಅಂದ್ರು. ಅವರು. ಟ್ವೀಟ್ ಮಾಡ್ಬಿಟ್ಟಿದ್ರು ಅಲ್ವೇ ಅಲ್ಲ ದರ್ಶನ್ ಅಂದ್ರು. ಸರ್. ದರ್ಶನ್ ಅಲ್ವೇ ಸರ್. ಅದಾದ್ಮೇಲೆ ಅವ್ರು ಖಂಡಿಸಿದ್ರು ಸರ್. ಮತ್ತೆ ಆಯ್ತು. ತನಿಖೆ ಆದ್ಮೇಲೆ ಅಲ್ವೇ ಖಂಡಿಸಿದ್ರು. ಪಾಷಾ ಅವರೇ ಇರೋ ವಿಚಾರನ ನಾವು ತಪ್ಪಾದಾಗ ತಪ್ಪನ್ನು ಒಪ್ಕೊಂಬಿಡೋಣ. ಏನ್ ಇಲ್ಲಿ ಯಾರು ಏನು ಶಾಶ್ವತವಾಗಿ DK ಶಿವಕುಮಾರ್ ಹೇಳ್ತಲ್ಲ, ಯಾರು ಶಾಶ್ವತವಾಗಿ ಇಲ್ಲಿ ಗೂಟ ಹೊಡ್ಕೊಂಡಿರಲ್ಲ ಅಂತ. ಶಾಶ್ವತ ಮತ್ತೆ ಯಾವ ಅಧಿಕಾರನೂ ಶಾಶ್ವತ ಅಲ್ಲ. ಬಿಜೆಪಿಗರಲ್ಲಿ ಅನೇಕರ ಅಸಮಾಧಾನ ಏನಿದೆ ಅಂದ್ರೆ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಿಜೆಪಿ ಆಸ್ ಅ ರೂಲಿಂಗ್ ಪಾರ್ಟಿ. ಪಾಷಾ ಮೈಸೂರಿನಲ್ಲಿ ಮೇಯರ್ ಗಿರಿ ಹಿಡಿಬೇಕು ಅಂತ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದು ಶಾಶ್ವತ ಅಲ್ಲ. ಪಾಷಾ ಅವ್ರಿಗೆ ಪ್ರಶ್ನೆ. ಅಲ್ಲ, ಈ ಕಾಂಗ್ರೆಸ್ ಎಲ್ಲ ಕಡೆ ಬಹುಶಃ ಇದಕ್ಕೆ ಚಂದ್ರಶೇಖರ್ ಅವರು ಉತ್ತರ ಕೊಡಬಹುದು. ಬಿಜೆಪಿಗರ ಅಸಮಾಧಾನ ಏನು ಅಂದ್ರೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬಿಜೆಪಿ ಆದ ಆಡಳಿತ ಪಕ್ಷ ಏನೇ ಸೌಲಭ್ಯಗಳನ್ನ ಕೊಟ್ಟರು ಕೂಡ ಮುಸಲ್ಮಾನರು ಮೋದಿ ಅವರನ್ನ ಒಪ್ಕೊಳ್ಳೋದಿಲ್ಲ, ಬಿಜೆಪಿ ಪಕ್ಷವನ್ನು ಕೂಡ ಒಪ್ಪೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಕೂಡ ಕೆಲವರಿಗೆ, ನಾನು ಎಲ್ರಿಗೂ ಅಂತಿಲ್ಲ, ಕೆಲವರಿಗೆ ಪಾಕಿಸ್ತಾನದ ಮೇಲೆ ಪ್ರೇಮ ಹೋಗೋದಿಲ್ಲ ಜಸ್ಟ್ ಬಿಕಾಸ್ ಆಫ್ ದ ಧರ್ಮ ಅನ್ನೋ ಆರೋಪ ಇದೆ. ಅಂತವ್ರಿಗೆ ನಿಮ್ಮ ನೋಡಿ, ಉತ್ತರ ಏನು? ಫಸ್ಟ್ ನಾನೊಂದು ಮಾತು ಹೇಳ್ತೀನಿ. ಇವರು BJPನವ್ರು ಏನು ತಿಳ್ಕೊಂಡಿದ್ದಾರೆ, ಪಾಕಿಸ್ತಾನ ಅಂದರೆ ಮುಸಲ್ಮಾನಿಗೆ ನೋವು ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಆ ಹೆಸರು ತಗೊಂಡು ನಮ್ಮನ್ನು ಹೇಳಬಾರ್ದು. ಆ ಹೆಸರು ನಮ್ಮ ಮೇಲೆ ಹೇಳಿದ್ರೆ ನಮಗೆ ನೋವಾಗೋದು, ನೀನು ಪಾಕಿಸ್ತಾನಿ ಅಂತ ಹೇಳಿದ್ರೆ. ಇವರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಪಾಕಿಸ್ತಾನ ಅಂದರೆ ಇವರು ಮುಸಲ್ಮಾನರಿಗೆ ನೋವಾಗತ್ತೆ, ನಮಗೆ ಇದಾಗುತ್ತೆ, ಲಾಭ ಆಗುತ್ತೆ, ಸಿಕ್ಕತ್ತೆ. ಇವರು ಸ್ವಲ್ಪ ಕೇಳ್ಕೊಳ್ಳಿ. ಇನ್ನೊಂದು ಮೇಡಮ್ ನೋಡಿ, ಈಗ ಏನಾಗಿದೆ, ಮುಸಲ್ಮಾನು ಯಾವತ್ತೂ ನೋಡಿ ಪಾಕಿಸ್ತಾನ ಅಂತ ಹೆಸರು ತುಂಬ ಬಾಯಿನಲ್ಲಿ ತಗೊಳ್ಳಲ್ಲ. ನಾವು ಹಮಾರ ದುಶ್ಮನ್ ದೇಶ ಅಂತ ನಾವು ಹೇಳೋದು, ಶತ್ರು ದೇಶ ಅಂತ ನಾವು ಹೇಳೋದು, ಪಡೋಸ್ ಇದ್ರೆ ದುಶ್ಮನ್ ದೇಶ ಅಂತ ನಾವು ಹೇಳೋದು. ಜೈಲಿಗೆ ಹೋಗ್ರಿ ಅವ್ರು ಜೈಲಿಗೆ ಹೋಗ್ದ್ರಲ್ಲ, ಯಾರು ಹೇಳಿದ್ರು ಜೈಲಿಗೆ ಹೋಗ್ದ್ರಲ್ಲ, ಹೋದ್ರು ಬಿಡಿ. ನೋಡಿ ಮೇಡಮ್, ಏನಂದ್ರೆ ಈ ಪಾಕಿಸ್ತಾನ ಮುಸಲ್ಮಾನ ಬಿಟ್ರೆ ಬಿಜೆಪಿಗೆ JDSಗೆ ಬಂಡವಾಳನೇ ಇಲ್ಲ. ಈಗ JDS ಸೇರ್ಕೊಂಡಿಲ್ಲ. ಅಲ್ಲ, ಬಂಡವಾಳನೇ ಇಲ್ಲ. ಬೆಳಗ್ಗೆ ನಾನು ಬಿಸ್ಮಿಲ್ಲಾ ಅಂತ ಎತ್ತೀನಿ, ಇವ್ರು ಏನ್ ಮಾಡ್ತಾರ, ಮುಸಲ್ಮಾನ ಅಂತ ಎತ್ತಾರ ಅವರು. ಬೆಳಿಗ್ಗೆ ನಿದ್ರೆ ಇದಾದ ತಕ್ಷಣ ಮುಸಲ್ಮಾನರಿಗೆ ಏನನ್ನ ಹೇಳಿದ್ರೇನೆ ಇವ್ರಿಗೆ ಲಾಭ ಸಿಕ್ಕೋದು. ಈಗ ಜೊತೆನಲ್ಲಿ ಇವರು ಪಾರ್ಟ್ನರ್ ಆಗ್ಬಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ, ಹೇಳಿ ಎಷ್ಟು ಹೇಳ್ತಾರೆ ಹೇಳಿ. ನಾವು ದೇಶ ಪ್ರೇಮಿಗಳು, ದೇಶ ದ್ರೋಹಿ ಯಾರು ಗೊತ್ತಾ? ಈ ಪಾಕಿಸ್ತಾನ ಹೆಸರು ತಗೊಂಡಾರಲ್ಲ ಅವ್ರು ದೇಶ ದ್ರೋಹಿಗಳು. ಎಷ್ಟು ನಾವು ಪ್ರಾಣ ಕೊಟ್ಟಿರೋದು ಈ ದೇಶಕ್ಕೋಸ್ಕರ, ಪ್ರಾಣ ಕೊಟ್ಟಿರೋದು. ನಾವು ಕ್ಷಮೆ ಕೇಳಲಿಲ್ಲ, ಕ್ಷಮೆ ಮಾಡಿ ಅಂತ ಕೇಳಲಿಲ್ಲ. ನಾವು ಪ್ರಾಣ ಕೊಟ್ಟಿರೋದು ಎದೆ ಮೇಲೆ ನಮ್ಮನ್ನು ಗುಂಡು ಇದು ಸಮುದಾಯದ ನೋವು. ದೇಶದ್ರೋಹಿ ಕೆಲಸ ಯಾವ ಮುಸಲ್ಮಾನ ಮಾಡಲಿಲ್ಲ. ನಸೀರ್ ಅಹಮದ್ ಮುಸಲ್ಮಾನ್ ಅಂತ ಪಾಕಿಸ್ತಾನದ ಪದ ಹೇಳಿರೋದು. ಸಿಗಿರವಿ ಕ್ಷಮೆ ಕೇಳಬೇಕು, ಸಿಗಿರವಿ ಕ್ಷಮೆ ಕೇಳಬೇಕು. ಚಂದ್ರಶೇಖರ್ ಅವ್ರು ಮಾತ್ರ ಸ್ಕ್ರೀನ್ ನಲ್ಲಿ ಆಯ್ತು ಸಾಕು ಸಮಾಧಾನ. ಇಬ್ರು ಚಂದ್ರಶೇಖರ್ ಅವರೇ, ಇದು ಸಮುದಾಯದ ನೋವು. ಕೊಟ್ಟಂತ 4% ಮೀಸಲಾತಿ ಕೂಡ ನೆನಪಿಲ್ಲ. ಇವತ್ತು JDS ನ ಬೈತಾವ್ರೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡು. ಏನೋ ಮಾಡ್ಕೊಳ್ಳಿ. ಚಂದ್ರಶೇಖರ್ ಅವರು ಮಾತನಾಡಿದ್ರಿ. ಚಂದ್ರಶೇಖರ್ ಅವರೇ, ಇದು ಸಮುದಾಯದ ನೋವು. ನಾವು ಕೂಡ ಭಾರತೀಯರು, ನಮ್ಮ ವೋಟ್ ಕೂಡ ಭಾರತದ ಎಲೆಕ್ಷನ್ ನಲ್ಲಿ ಭಾರತದ ಜನಪ್ರತಿನಿಧಿಗಳ ಪರವಾಗೇ ಬೀಳುತ್ತೆ ಅನ್ನೋದನ್ನ ಬಿಜೆಪಿಗರು ಒಪ್ಪೋದೇ ಇಲ್ಲ ಅನ್ನೋದು ಸಮುದಾಯದ ನೋವಿದು. ಆ ಸಮುದಾಯ ಏನು ಯೋಚನೆ ಮಾಡುತ್ತೆ ಅಂತೇಳಿ ಎಲೆಕ್ಷನ್ ರಿಸಲ್ಟ್ಗಳು ತೋರಿಸ್ತಾ ಇದೆ. ಉತ್ತರ ಪ್ರದೇಶದ ರಾಂಪುರ್ ಲೋಕಸಭಾ ಕ್ಷೇತ್ರ 72% ಮುಸ್ಲಿಮ್ಸು ಗೆದ್ದಿರೋದು BJP. ಅಜಂಗಢ ಲೋಕಸಭಾ ಕ್ಷೇತ್ರ 67.5% ಮುಸ್ಲಿಮ್ಸು ಗೆದ್ದಿರೋದು BJP. ಬಿಹಾರದ ಮೊನ್ನೆ ಎಲೆಕ್ಷನ್ ಆದಂಥ 37
ಏನು ಮುಸ್ಲಿಂ ಡಾಮಿನೇಟೆಡ್ ಇದ್ರೊಳಗಡೆ 18 ಸೀಟ್ ಗೆದ್ದಿರೋದು NDA. ಸೊ ಮುಸಲ್ಮಾನರು ಅದರಲ್ಲಿ ಎಷ್ಟು ಜನ ಬಿಜೆಪಿನ ಒಪ್ತಾ ಇದ್ದಾರೆ, ಮೋದಿ ಅವ್ರನ್ನ ಒಪ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ರಿಸಲ್ಟ್ ಕಡೆ ಕಾಣಿಸ್ತಾ ಇದೆ. ಅದಾದ್ಮೇಲೆ ಅವ್ರೇನ್ ಕಾಂಗ್ರೆಸ್ ಬಹಳ ಖುಷಿ ಪಡಬೇಡಿ. ಮಾಲೆಗಾವ್ ರಿಸಲ್ಟ್ ನೋಡಬೇಕು ನೀವು. ಮಾಲೆಗಾವ್ ಅಲ್ಲಿ ಸುಮಾರು 85% ಮುಸಲ್ಮಾನರು ಇದ್ದಿದ್ದು. ಮೊನ್ನೆ ಚುನಾವಣೆಯಲ್ಲಿ ಬರೀ ಒಂದೇ ಒಂದು ಸೀಟು ಕಾಂಗ್ರೆಸ್ಗೆ, ಮುಮ್ರಾ ಸೀಟು. ಮುಮ್ರಾದೊಳಗಡೆ 5 ಕಾಂಗ್ರೆಸ್ ಸೋಲ್ತು. ಹಾಗಾಗಿ ನೀವು ದಯಮಾಡಿ ಇದು ಇಲ್ಲಿ ನೋಡಿ, ನಜೀರ್ ಅಹಮದ್ ವಿಷಯಕ್ಕೂ ಮುಸಲ್ಮಾನ್ ಸಮುದಾಯಕ್ಕೂ ತಗೊಂಡ್ಬರ್ಬೇಡಿ. ಇದು ಮುಸಲ್ಮಾನ್ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಇವತ್ತು ನೀವು ಆಗಿಂದ ಪ್ರಶ್ನೆ ಕೇಳ್ತಾರೆ ಸ್ಮಿತಾ, ಪ್ರಧಾನಮಂತ್ರಿಯವ್ರನ್ನ ಪ್ರಶ್ನೆ ಮಾಡೋದೇ ತಪ್ಪ ಅಂತೇಳಿ. ನಸೀರ್ ಅಹಮದ್ ದೇಶದ್ರೋಹಿ ಅಂತ ಪದ ಬಳಸ್ಬೇಕಾರೆ ಯಾವ ಪ್ರಶ್ನೆ ಕೇಳ್ತಿದ್ರು ಅವರು? ಯಾವ ಪ್ರಶ್ನೆನೂ ಕೇಳ್ತಿರ್ಲಿಲ್ಲ. ಘೋಷಣೆ ಆಗ್ತಾ ಇದ್ರು ಏನಂತ, ಅಂಬಾನಿ ಅಡಾನಿ ಅದಕ್ಕೋಸ್ಕರ ದೇಶದ್ರೋಹಿ ಅಂತೇಳಿ. ನಾನು ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ದರ್ಶನ್ ಅವ್ರಿಗೆ. ಅಂಬಾನಿ ಅವ್ರದ್ದು ರಿಲಯನ್ಸ್ ಇಂಡಸ್ಟ್ರಿ ಇದೆಯಲ್ಲ, ರಿಲಯನ್ಸ್ ಇಂಡಸ್ಟ್ರಿಗೆ 1960ರಿಂದ 1988ರವರೆಗೆ 22 ವರ್ಷ 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ರಿಲಯನ್ಸ್. 100% ಟ್ಯಾಕ್ಸ್ ಫ್ರೀ ಮಾಡ್ಕೊಟ್ಟಿದ್ರು ಯಾರು? ಕಾಂಗ್ರೆಸ್ ಅವರು. 100% ಟ್ಯಾಕ್ಸ್ ಫ್ರೀ. ಕಡೆ ಒಂದ್ ನಿಮಿಷ ಇದೆ. ಸಮೀವುಲ್ಲಾ ಸರ್ ಹಾಗೆ ದರ್ಶನ್ ಅವರಿಬ್ರು 30 ಸೆಕೆಂಡ್. ಚರ್ಚೆ ಆಗ್ಬೇಕಾಗಿರೋ ವಿಚಾರ ಬಿಟ್ಟು ಇಂಥ ಅಸಂಬದ್ಧ ಚರ್ಚೆಗಳಿಗೆ ಕಡಿವಾಣ ಹಾಕಬೇಕು ಅಂದ್ರೆ ಪಕ್ಷಗಳಲ್ಲಿ ಒಂದು ರಿವ್ಯೂ ಆಗ್ಲೇಬೇಕು ಸರ್. ಸಮೀವುಲ್ಲಾ ಸರ್, ಅದಾದ್ಮೇಲೆ ದರ್ಶನ್. ಒಂದು ಹೌಸ್ ಪ್ರೊಸೀಡಿಂಗ್ಸ್ ಸ್ಟ್ರಿಕ್ಟ್ ಆಗಿರ್ಬೇಕು. ಹೌಸ್ ಪ್ರೊಸೀಡಿಂಗ್ಸ್ ಅಲ್ಲಿ ಈ ತರ ನಿಯಂತ್ರಣ ಇಲ್ಲದೆ, ನಾಲ್ಗೆ ಮೇಲೆ ಇಲ್ದಲೇ ಇರೋರ ಮೇಲೆ ಉಗ್ರ ಕ್ರಮವನ್ನು ಜರುಗಿಸುವಂಥದ್ದು, ಮತ್ತೆ ಇದು ಹೊರಗಡೆ ನಮಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಸಂದೇಶನ ಮೆಂಬರ್ಸ್ಗಳಿಗೆ ಕೊಟ್ಟ ಅಂದ್ರೆ ಅಟ್ಲೀಸ್ಟ್ ಮೆಂಬರ್ಸ್ಗಳು ಅವರಿಗೆ ಅವರೇ ಲಕ್ಷ್ಮಣ ರೇಖೆಯನ್ನು ಹಾಕೊಳ್ಳೋ ಥರದ ವ್ಯವಸ್ಥೆನಾದ್ರೂ ಬರಬೇಕು. ಮೇಡಮ್, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು, ಸಂವಿಧಾನ ಕೊಟ್ಟರು, ರಾಷ್ಟ್ರಗೀತೆ ಕೊಟ್ಟರು, ರಾಷ್ಟ್ರ ಧ್ವಜ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಿಗೆ ಇವತ್ತೇ ತೇಜಸ್ವಿ ಸೂರ್ಯ ಕಾಂಗ್ರೆಸ್ನವರೆಲ್ಲ ದೇಶದ್ರೋಹಿ ದೇಶದ್ರೋಹಿ ಅನ್ನುವಂತಹ ಪದವನ್ನ ಹೇಳಿರ್ತಕ್ಕಂಥದ್ದು. ಈ ದೇಶದ ಮುಂದೆ ತೇಜಸ್ವಿ ಸೂರ್ಯ ಮತ್ತೆ ಬಿಜೆಪಿ ಪಕ್ಷ ಮಂಡಿಯೂರಿ ಕ್ಷಮೆ ಕೇಳಬೇಕು. ನಮ್ಮಲ್ಲಿ ಕ್ಷಮೆ ಕೇಳಿಲ್ಲ ಅನ್ನೋದು ನೀವು ನೆನ್ಪಿಟ್ಕೊಳ್ಬೇಕು. ನಾನಂತ ಸಮರ್ಥನೆ ಮಾಡಿಲ್ಲ, ಸ್ಟಾರ್ಟಿಂಗ್ ಇಂದನೂ ಹೇಳ್ತಾ ಇದ್ದೀನಿ. ನಮ್ಮ ರಕ್ತದ ಕಣಕಣದಲ್ಲಿ ದೇಶ ಚರ್ಚೆಗೆ ಸಮಯ ಇದ್ದಿದ್ದೇನೆ. ಖರ್ಚಾಗ್ತಾ ಇರೋದು ಕರ್ನಾಟಕ ಜನರ ಬೆವರಿನ ತೆರಿಗೆಯ ಹಣ. ಕಲಾಪಗಳು ನಡೀತಾ ಇರೋದು ಜನರ ಪರವಾಗಿ ಚರ್ಚೆ ಆಗಲಿ ಅನ್ನೋ ವಿಶ್ವಾಸದೊಂದಿಗೆ. ಆ ವಿಶ್ವಾಸವನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಯಾವುದೇ ಪಕ್ಷದವರು ವರ್ತನೆ ಮಾಡಿದ್ರೆ ಜನರು ಅದಕ್ಕೆ ಉತ್ತರವನ್ನ ಚುನಾವಣೆ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ಕೊಡೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋದು ಬೇಡ ಪಕ್ಷಗಳು ಅಂತ ವಿನಂತಿ ಮಾಡ್ಕೊಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ.